ಆಗುತ್ತೆ ನೋಡಿ. ಹೆಂಗಿದೆ ವಿಪರೀತ ಮುಳ್ಳು, ಶತಾವರಿ ಹೆಂಗಿದೆ ನೋಡಿ. ದೊಡ್ಡ ಬಳ್ಳಿ ಅಲ್ಲೊಂದು ಕಡೆ ತೊಗೊಂಬಂದ್ವಿ ನೋಡಿ. ಈ ರೀತಿ ಇರುತ್ತೆ ಶತಾವರಿಯ ಬೇರು. ಇದು ಇನ್ನೂ ಜಾಸ್ತಿ ಇರುತ್ತೆ. ಒಂದು ಸ್ವಲ್ಪ ಇದು ಒಣಗಿರೋ ಕಾರಣ ಕಮ್ಮಿ ಇದೆ. ಶತ ಅಂದರೆ 100, ವರಿ ಅಂದರೆ ಈ ಬೇರುಗಳು ಈ ಥರ ಬಿಡಿ ಬಿಡಿಯಾಗಿ ಹೊಡ್ಕೊಂಡಿರುತ್ತೆ. ಮುಳ್ಳು ಹಿಡಿಯೋಕ್ಕೆ ಆಗ್ತಾಯಿಲ್ಲ ನೋಡಿ, ಹೆಂಗಿದೆ ಮುಳ್ಳು ನೋಡಿ ಅಲ್ವಾ. ಇದು ಏನಕ್ಕೆ ಯೂಸ್ ಆಗುತ್ತೆ? ಶತಾವರಿಗೆ ಸಾಂಸ್ಕ್ರಿಟ್ ನೇಮ್ ಶತಾವರಿ, ಕನ್ನಡದಲ್ಲಿ ಹಲವು ತಾಯಿಯ ಮಕ್ಕಳು ಅಂತ ಹೇಳ್ತಾರೆ. ತುಂಬ ಹೆಸರುಗಳಿದೆ. ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇದು ಯೂಸ್ ಆಗುತ್ತೆ. ಇದು ಸ್ವಲ್ಪ ಒಣಗೋಗಿದೆ, ಇನ್ನು ಇಷ್ಟಾಗಲ ಬರುತ್ತೆ. ಇದು ಅಷ್ಟು ಒಳ್ಳೆ ರುಚಿ ಇರುವಂಥದ್ದು, ಸ್ವಲ್ಪ ಸಿಹಿ ಸ್ವಲ್ಪ ಒಗರಿರುತ್ತೆ. ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇದನ್ನು ಹಾಲಲ್ಲಿ ಶುದ್ಧಿ ಮಾಡಿಕೊಂಡು ಹೆಣ್ಮಕ್ಳಿಗೆ, ಶತಾವರಿ ಅಂದರೆ ಹೆಣ್ಮಕ್ಳಿಗೆ ಜಾಸ್ತಿ, ಹೆಣ್ಮಕ್ಳ ಪ್ರಾಬ್ಲಮ್ಗಳೆಲ್ಲ ಕ್ಯೂರ್ ಮಾಡುತ್ತೆ. ಏನೇನು ಪ್ರಾಬ್ಲಮ್ ಕ್ಯೂರ್ ಮಾಡುತ್ತೆ ಅಂದರೆ ಇದನ್ನು ಚೂರ್ಣ ಮಾಡಿ ಎತ್ತಿಕೊಂಡು ಬಳಸೋಂಥದ್ದು. ಒಂದು 6 ತಿಂಗಳು ಇದು ಚೂರ್ಣ ಕೆಡಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇದನ್ನು ಚೂರ್ಣ ಮಾಡ್ಕೊಂಡು ಬಳಸ್ಕೊಬೋದು, ಇಲ್ಲ ಅಂದರೆ ಲೇಹ ಮಾಡಿ ಬಳಸ್ಕೊಬೋದು. ಟಾನಿಕ್ ಥರ ಕೂಡ ಸಿಗುತ್ತೆ, ಇದು ನೀವು ಕೇಳಿ ತೊಗೊಬೋದು ಬೇಕಾದರೆ. ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಆಯುರ್ವೇದಿಕಲ್ಲಿದು ಹೆಣ್ಮಕ್ಳಿಗೆ ಮೈನು. ಈಗ ಗರ್ಭ ನಿಲ್ತಾ ಇಲ್ಲ, ಅಬಾರ್ಷನ್ ಆಗ್ತಾ ಇದೆ, ನನ್ನ ಗರ್ಭ ನಿಲ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಥವರು ಇದನ್ನು ಕಂಟಿನ್ಯೂಗೆ ಅವರು ಈಗ ಗರ್ಭ ನಿಂತಿದೆ, ಈಗ ಅವ್ರಿಗೆ ಒಂದು 2 ತಿಂಗಳು 3 ತಿಂಗಳು ಆಗಿದೆ, ಅವಾಗಿಂದ ಹಿಡಿದು ಒಂದು 5 ಗ್ರಾಮ್, 3ರಿಂದ 5 ಗ್ರಾಮ್ ಒಳಗಡೆ ಇದನ್ನು ಸ್ವೀಕರಿಸ್ತಾ ಬರ್ತಾಯಿದ್ರೆ ಹಾಲಲ್ಲಿ ಪೌಡ್ರ್ ಹಾಕ್ಕೊಂಡು, ಅಂಥವ್ರಿಗೆ ಗರ್ಭ ನಿಂತೋಗುತ್ತೆ. ಮತ್ತು ಕೆಲವ್ರಿಗೆ ಇದು ಮಂತ್ಲಿ ಸೈಕಲ್ ಏನಿರುತ್ತೆ ಹೆಣ್ಮಕ್ಳಿಗೆ, ಅದು ಒಂದೊಂದ್ಸಲಿ ಆಗಲ್ಲ, ಒಂದೊಂದ್ಸಲಿ ಮುಂದೂಡಿಕೆ ಆಗುತ್ತೆ, ಒಂದೊಂದ್ಸಲಿ ಬೇಗ ಆಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಆಮೇಲೆ ಆ ಟೈಮಲ್ಲಿ ಅವರಿಗೆ ಹಾರ್ಟ್ ಬೀಟು ಸ್ವಲ್ಪ ಜಾಸ್ತಿ ಆಗುತ್ತೆ, ಈ ಥರ ಇರಿಟೇಷನ್ ಎಲ್ಲ ಆಗ್ತಾ ಇರುತ್ತೆ. ಅಂಥವ್ರು ಕೂಡ ಇದನ್ನು ಸತತವಾಗಿ ಒಂದು 3 ತಿಂಗಳು 4 ತಿಂಗಳು ಸೇವನೆ ಮಾಡ್ಕೊಂಡ್ಬಂದರೆ ಅಂಥವ್ರಿಗೆ ಅಂಥ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ. ಮಂತ್ಲಿ ಸೈಕಲ್ ಚೆನ್ನಾಗಾಗುತ್ತೆ, ಗರ್ಭಕ್ಕೆ ತಾಕತ್ತು ಬರುತ್ತೆ, ಗರ್ಭ ನಿಲ್ಲುತ್ತೆ. ಮತ್ತು ಹೆಣ್ಮಕ್ಳಿಗೆ ಈ ಸಂತಾನ ಭಾಗ್ಯ ಆದಮೇಲೆ ಏನಾಗುತ್ತೆ, ಮಗುಗೆ ಹಾಲು ಕೊಡೋಕ್ಕೆ ಹಾಲಿರಲ್ಲ ಎದೆಯಲ್ಲಿ. ಅಂಥ ತಾಯಂದರು ಏನು ಮಾಡಬೇಕು ಅಂದರೆ ಇದನ್ನು ಬಳಸ್ಕೊಬೇಕು. ಇದನ್ನು ಹಾಲಲ್ಲಿ ಹಾಕ್ಕೊಂಡು ಸತತವಾಗಿ 5 ಗ್ರಾಮ್ ಹಾಲಲ್ಲಿ ಹಾಕ್ಕೊಂಡು ಕುಡ್ಕೊಂಡ್ಬಂದರೆ, ಇದನ್ನು ಚೂರ್ಣ ಮಾಡಿಕೊಂಡು ಅಂಥವ್ರಿಗೆ ಎದೆಯಲ್ಲಿ ಹಾಲು ಜಾಸ್ತಿ ಬರುತ್ತೆ, ಮಕ್ಕಳಿಗೆ ಹಾಲು ತುಂಬ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಈ ಯಾವ ತಾಯಿ ಇದನ್ನು ಗರ್ಭಾವಸ್ಥೆಯಲ್ಲಿದ್ದಾಗ ಮಗು ಇದನ್ನು ತಾಯಿ ಚೆನ್ನಾಗಿ ಇದನ್ನು ಕುಡಿದಿರ್ತಾಳೆ, ಆ ಮಕ್ಕಳಿಗೆ ಕಾಯಿಲೆಗಳು ಬರೋಲ್ಲ ಜಾಸ್ತಿ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಮತ್ತು ಈ ಸಂಗೀತಗಾರರು ಇರ್ತಾರಲ್ಲ, ಹಾಡೆಲ್ಲ ಹೇಳ್ತಾರಲ್ಲ, ಅಂಥವ್ರಿಗೆ ಈ ಥ್ರೋಟ್ ಇನ್ಫೆಕ್ಷನ್ ಆಗುತ್ತಲ್ಲ, ಅಂಥವರು ಇದನ್ನು ಥ್ರೋಟ್ ಇನ್ಫೆಕ್ಷನ್ ಆಗದಿರೋದಕ್ಕೆ ಡೈಲಿ ಒಂದು 2 ಗ್ರಾಮ್ ಹಾಲಿನ ಒಟ್ಟಿಗೆ ತೊಗೊಂಡ್ರೆ ಸ್ವರ ಚೆನ್ನಾಗಿ ಬರುತ್ತೆ. ಮತ್ತು ಇದು ತಂಪು ಸ್ವಭಾವ ಇರೋದರಿಂದ ಈ ಜ್ವರ ಬಂದಂಥ ಸಂದರ್ಭದಲ್ಲೂ ಕೂಡ ಇದರಿಂದ ಕಷಾಯನ ಒಂದು ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದು, ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪು, ಉರಿ ಮೂತ್ರನ ನಿಲ್ಲಿಸ್ಬಿಡುತ್ತೆ. ಹೊಟ್ಟೆ ಉಬ್ರ ಆಗ್ತಾ ಇರೋದು, ಹೊಟ್ಟೆಯಲ್ಲಿ ಏನೋ ಬಾಧೆ, ಹೊಟ್ಟೆ ಉಬ್ರ ಬರುತ್ತೆ, ಅಂಥವ್ರಿಗೆಲ್ಲ ಇದು ತುಂಬ ಚೆನ್ನಾಗಿ ಕೆಲಸಕ್ಕೆ ಬರುತ್ತೆ. ಅವರು ಕೂಡ ಕುಡಿಬೋದು. ನರಗಳಿಗೆ ಸಿಕ್ಕಾಪಟ್ಟೆ ಪವರು. ಅಶ್ವಗಂಧ ಒಟ್ಟಿಗೆ ಕುಡಿದ್ರೆ ಸೆಕ್ಸುವಲ್ ಪ್ರಾಬ್ಲಮ್ಗೆಲ್ಲ ಸಪೋರ್ಟ್ ಮಾಡುತ್ತೆ. ನರಗಳಿಗೆ ತುಂಬ ತಾಕತ್ತು ಕೊಡುವಂಥ ಒಂದು ಶತಾವರಿಯ ಬೇರುಗಳು. ಎಷ್ಟು ಒಳ್ಳೆಯದು ಗೊತ್ತಾ ಇದು. ಇದನ್ನೆಲ್ಲ ಮುಂಚೆ ತೊಗೊತಾಯಿದ್ರು ಎಲ್ಲ, ಅಂದರೆ ಇವಾಗ ಯಾರೂ ತೊಗೊಳ್ಳೋದೇ ಇಲ್ಲ. ಅದರಿಂದನೇ ಈ ಅಬಾರ್ಷನ್ ಆಗೋದು, ಮಕ್ಕಳು ಬೇಗ ನಿಲ್ದಿರ ಇರೋವಂಥದ್ದು ಅದೆಲ್ಲ ಆಗುತ್ತೆ. ಇದನ್ನು ತೊಗೊಂಡು ನೀವು ಅದನ್ನೆಲ್ಲ ನಿಲ್ಲಿಸ್ಕೊಬೋದು. ಅದ್ಭುತವಾದಂಥ ಶಕ್ತಿ. ಆಮೇಲೆ ಈ PCOD ಪ್ರಾಬ್ಲಮ್ಸು ಮತ್ತು ಹೆಣ್ಮಕ್ಳಿಗೆ ಥೈರಾಯ್ಡು ಇದೆಲ್ಲ ಬರೋದೇ ಈ ಸೈಕಲಿಂಗ್ ಇನ್ಬ್ಯಾಲೆನ್ಸಿಂದ. ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಯಿತು ಅಂದರೆ PCOD ಪ್ರಾಬ್ಲಮ್ಮೇ, ಥೈರಾಯ್ಡ್ ಪ್ರಾಬ್ಲಮ್ಮೇ ಪಕ್ಕ 100%. ಸೊ ಇದನ್ನು ತೊಗೊತಾ ಇದ್ದರೆ ಅಂಥವರು ಅಲ್ಲಿವರೆಗೂ ಹೋಗೋದೇ ಇಲ್ಲ. ಇದನ್ನು ರೂಢಿ ಮಾಡ್ಕೊಳ್ಳಿ. ಇದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಡೈಲಿ ನೀವು ಮಾಡ್ಬೋದು. ಇದನ್ನು ಬೇಕಾದ್ರೆ ಚೂರ್ಣ ಮಾಡಿಕೊಳ್ಳಿ, ರೊಟ್ಟಿ ಮಾಡಬೇಕಾದ್ರೆ ಒಂದು 2 ಸ್ಪೂನ್ ಹಾಕಿ, ಚಪಾತಿ ಮಾಡಬೇಕಾದ್ರೆ 2 ಸ್ಪೂನ್ ಹಾಕಿ, ಮುದ್ದೆ ಮಾಡ್ತೀರಾ 1 ಸ್ಪೂನ್ ಹಾಕಿ ಮುದ್ದೆನೂ ಮಾಡಿ, ತೊಂದರೆ ಇಲ್ಲ. ಅದು ಒಟ್ಟಿನಲ್ಲಿ ಈ ಅಂಶ ಹೊಟ್ಟೆ ಒಳಗಡೆ ಹೋಗ್ತಾ ಇದ್ದರೆ ನರ್ವ್ಸ್ ಪ್ರಾಬ್ಲಮ್ಸ್ ಬರೋಲ್ಲ. ನರಗಳಿಗೆ ತುಂಬ ಅಂದರೆ ತುಂಬ ಶಕ್ತಿ ಕೊಡುವಂಥದ್ದು. ಮಸಲ್ಸ್ಗೆ ಶಕ್ತಿ ಕೊಡುತ್ತೆ, ನರಗಳಿಗೆ ಶಕ್ತಿ ಕೊಡುತ್ತೆ, ಬ್ರೈನ್ಗೆ ಒಳ್ಳೆ
ಚುರುಕಾಗಿ ಇಡುತ್ತೆ. ಅಂದರೆ ನರಗಳಿಗೆ ಶಕ್ತಿ ಅಂದರೆ ಬ್ರೈನಲ್ಲಿರೋದೆಲ್ಲ ನರಮಂಡಲ ಏನಿರುತ್ತೆ ಚುರುಕಾಗಿರುತ್ತೆ, ಅಷ್ಟು ಒಳ್ಳೆಯದು. ಆಮೇಲೆ ತಂಪು ಸ್ವಭಾವ ಇರೋದರಿಂದ ಹೀಟ್ ಇರೋರು ಉರಿ ಮೂತ್ರ ಆಗಿರ್ಬೋದು, ಆಮೇಲೆ ಇಲ್ಲಾಂದರೆ ತುಂಬ ಕಣ್ಣು ಕೆಂಪಗಾಗೋದು, ಕಣ್ಣು ಉರಿ ಆ ಥರ ಇರೋರೆಲ್ಲ ಇದನ್ನು ಹಾಲಲ್ಲಿ ಹಾಕೊಂಡು ಕುಡ್ಕೊಂಬಂದರೆ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ. ತುಂಬ ಅದ್ಭುತವಾಗಿರುವಂಥ ಶತಾವರಿ ನೋಡಿ, ಹಿಂಗಿರುತ್ತೆ ಫುಲ್ಲು ಮುಳ್ಳು. ನೀವು ಒಂದು ಪಾಟಲ್ಲಿ ಹಾಕೊಬೋದು, ಈ ಥರ ದೊಡ್ಡದಾಗಿ ಬರುತ್ತೆ, ತುಂಬ ಎತ್ತರಕ್ಕೆ ಬರುತ್ತೆ. ಇದು ಒಣಗಿದೆ ಸ್ವಲ್ಪ, ಆದರೆ ಇನ್ನೂ ತುಂಬ ಬರುತ್ತೆ. ನಿಮಗೆ ಹೆಸ್ರಿಗೆ ಮಾತ್ರ ಶತ ಆದರೆ ಇದು ನಿಮಗೆ 1000ಕ್ಕಿಂತ ಹೆಚ್ಚಿಗೆ ಸಿಗುತ್ತೆ ಇದರಲ್ಲಿ, ಅಷ್ಟು ಅದ್ಭುತವಾಗಿರುತ್ತೆ. ಇದೊಂದು ಬೇರು ಹಾಕಿದ್ರೆ ಸಾಕು, ಗಿಡ ಬೆಳ್ಕೊಂಬಿಡುತ್ತೆ. ಇದು ಸ್ವಲ್ಪ ಮಣ್ಣು ತಂಪು ಇರೋ ಜಾಗದಲ್ಲಿ ಜಾಸ್ತಿ ಬೆಳೆಯುತ್ತೆ. ಶತಾವರಿ ಫುಲ್ಲು ಮೈಯೆಲ್ಲ ಮುಳ್ಳೆ ಇದಕ್ಕೆ ನೋಡಿ, ಹಿಂಗಿರುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲೂ ತಾಂತ್ರಿಕಕ್ಕೆ ಬಳಸ್ತಾರೆ, ಸಾಕು, ತಾಂತ್ರಿಕದ್ದೇನು ಹೇಳೋದು ಬೇಡ. ಬಟ್ ಶತಾವರಿನ ತಾಂತ್ರಿಕಕ್ಕೂ ಯೂಸ್ ಮಾಡ್ತಾರೆ, ಈ ಬೇರನ್ನ. ಆಯಿತಾ, ಯೂಸ್ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ. ನನ್ನ ಕೇಳ್ತಾಯಿದ್ರು ಎದೆಲಿ ಹಾಲು ಬರೋಕ್ಕೆ ಏನು ಮಾಡಬೇಕು, ಮತ್ತು ಕೆಲವ್ರಿಗೆ ಎದೆ ಜೋತ್ ಬಿದ್ದಿರುತ್ತೆ, ಅವ್ರಿಗೆ ಎದೆ ದಷ್ಟಪುಷ್ಟವಾಗಿ ಕಾಣಿಸ್ಬೇಕು ಅಂದರೆ ಇದನ್ನು ಸತತವಾಗಿ ಸ್ವೀಕರಿಸ್ತಾ ಬಂದರೆ ಅವರು ಏನು ಆಸೆ ಇಟ್ಕೊಂಡಿರ್ತಾರೆ, ನಾನು ಹಿಂಗೆ ಕಾಣಿಸ್ಬೇಕು ಅಂತ, ಆ ರೀತಿ ಅವರ ದೇಹ ತಯಾರಾಗುತ್ತೆ. ಇದನ್ನು ಬಳಸ್ಕೊಳ್ಳಿ. ಗಂಡಸರು ಬಳಸ್ಕೊಬೋದು, ಹೆಂಗಸರು ಬಳಸ್ಕೊಬೋದು. ಮಕ್ಕಳಿಗೆ ಕೊಟ್ಟರೆ ಮಕ್ಕಳ ಬೆಳವಣಿಗೆನೂ ಚೆನ್ನಾಗಿರುತ್ತೆ, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಅದ್ಭುತವಾದಂಥ ಶತಾವರಿ. ಇದನ್ನು ಗಿಡಮೂಲಿಕೆಗಳಲ್ಲಿ ರಾಣಿ ಅಂತಲೇ ಕರೀತಾರೆ. ಇದನ್ನು ಬೇರೆ ಬೇರೆ ಕಾಂಬಿನೇಷನ್ ಮಿಕ್ಸಲ್ಲಿ ತೊಗೊಳೋದ್ರಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಕೆಲಸ ಮಾಡುತ್ತೆ. ತುಂಬ ಅದ್ಭುತ. ಪ್ರಕೃತಿಲಿ ಎಲ್ಲ ಇದೆ, ನಾವು ಬಳಸ್ಕೊಬೇಕಷ್ಟೆ. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ತೆ. ಶ್ರೀಕೃಷ್ಣ ಅರ್ಪಣ ಮಸ್ತು.